ಎರಡು ಸಾಮುವೇಲನು 22ನೇ ಅಧ್ಯಾಯ 4ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನಾನು ಆತನಿಗೆ ಮೊರೆ ಇಡಲು ನನ್ನನ್ನು ಶತ್ರುಗಳಿಂದ ರಕ್ಷಿಸುತ್ತಾನೆ ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನಿಗೆ ನಾವು ಇವತ್ತು ಮೊರೆಯನ್ನಿಡುವಾಗ, ದೇವರ ಆತ್ಮನಿಗೆ ನಾವು ಇವತ್ತು ಪ್ರಾರ್ಥಿಸುವಾಗ, ದೇವರು ನಮ್ಮನ್ನ ಏನ್ ಮಾಡುವವರಾಗಿದ್ದಾರೆ? ಎಲ್ಲ ವಿಧವಾದ ಶತ್ರುವಿನ ಕ್ರಿಯೆಗಳಿಂದ ದೇವರು ನಮ್ಮನ್ನ ತಪ್ಪಿಸುವವರಾಗಿದ್ದಾರೆ. ಸೈತಾನನು ನಮಗೆ ವಿರೋಧವಾಗಿ ಅವನೇನ್ ಮಾಡುವವನಾಗಿದ್ದಾನೆ? ಕ್ರಿಯೆ ಮಾಡುವವನಾಗಿದ್ದಾನೆ. ನಾವು ಹೋಗುವಂತಹ ಮಾರ್ಗದಲ್ಲಿಯೂ ಬರುವಂತಹ ಮಾರ್ಗಗಳಲ್ಲಿಯೂ ಅವನೇನ್ ಮಾಡುವವನಾಗಿದ್ದಾನೆ? ಕೇಡಿನ ಬಲೆಗಳನ್ನ, ಕೇಡಿನ ಮಾರ್ಗಗಳನ್ನ ಅವನೇನ್ ಮಾಡುವವನಾಗಿದ್ದಾನೆ? ನಮಗ ವಿರೋಧವಾಗಿ ಕೊಂಡು ಬರುವವನಾಗಿದ್ದಾನೆ. ನಾವು ಯಾವಾಗ ಕರ್ತನ ಸಮ್ಮುಖಕ್ಕೆ ಹೋಗಿ ನಮ್ಮ ಮಾರ್ಗಗಳನ್ನ ದೇವರ ಆತ್ಮನಿಗೆ ಒಪ್ಪಿಸಿಕೊಡುತ್ತೇವೋ, ಆಗ ದೇವರ ಆತ್ಮ ನಮ್ಮ ಜೊತೆಗಾರನಾಗಿ ಬಂದು ನಮಗೆ ವಿರೋಧವಾಗಿ ಕ್ರಿಯೆ ಮಾಡ್ತಾ ಇರುವಂತಹ ನಮ್ಮ ಶತ್ರುವಾದ ಸೈತಾನನ ಎಲ್ಲಾ ಮಾರ್ಗಗಳನ್ನ ದೇವರು ಏನ್ ಮಾಡುವವರಾಗಿದ್ದಾರೆ? ತೆಗೆದಾಕುವವರಾಗಿದ್ದಾರೆ. ಸೈತಾನನ್ನು ಕೊಂಡು ಬಂದಂತಹ ಎಲ್ಲ ವಿಧವಾದಂತಹ ಬಲೆಗಳನ್ನ ದೇವರು ಹರಿದಾಕುವವರಾಗಿದ್ದಾರೆ. ದೇವರಾತ್ಮನು ನಮ್ಮ ಜೊತೆಗಾರನಾಗಿ ಬಂದು ನಮ್ಮ ಎಲ್ಲಾ ಮಾರ್ಗಗಳಲ್ಲಿ ಆತನು ನಮ್ಮ ಸಂಗಡಿಗನಾಗಿ ನಿಂತು ಸೈತಾನನ ಎಲ್ಲ ವಿಧವಾದ ಉಪದ್ರವಗಳಿಂದ ದೇವರು ನಮ್ಮನ್ನ ಏನ್ ಮಾಡುವವರಾಗಿದ್ದಾರೆ? ತಪ್ಪಿಸುವವರಾಗಿದ್ದಾರೆ. ಆದುದರಿಂದ ನಾವೇನ್ ಮಾಡ್ಬೇಕು? ಕರ್ತನಿಗೆ ಪ್ರಾರ್ಥಿಸಬೇಕು. ದೇವರೇ, ಸೈತಾನು ನನ್ನ ಜೀವಿತದಲ್ಲಿ ಹೋರಾಡಿಕೊಂಡಿರುವವನಾಗಿದ್ದಾನೆ, ನನ್ನ ಕೆಲಸ ಕಾರ್ಯಗಳಲ್ಲಿ ಹೋರಾಡಿಕೊಂಡಿರುವವನಾಗಿದ್ದಾನೆ. ಸ್ವಾಮಿ, ನೀನ್ ನನ್ನ ಜೀವಿತದಲ್ಲಿ ಸಹಾಯವನ್ನ ಮಾಡು. ಸೈತಾನನ ಕ್ರಿಯೆಗಳಿಂದ ನನ್ನನ್ನು ತಪ್ಪಿಸು, ಕೇಡಿನ ಮಾರ್ಗಗಳಿಂದ ನನ್ನನ್ನು ತಪ್ಪಿಸು, ನನ್ನ ಕೆಲಸ ಕಾರ್ಯಗಳನ್ನು ನೀನು ಆಶೀರ್ವದಿಸು, ನನ್ನನ್ನು ಬಲಪಡಿಸು ಸ್ವಾಮಿ ಎಂದು ಹೇಳುವಾಗ, ದೇವರು ಖಂಡಿತವಾಗಿಯೂ ಆತನ ನಮ್ಮನ್ನ ಏನ್ ಮಾಡುವವನಾಗಿದ್ದಾನೆ? ಆಶೀರ್ವದಿಸುವವನಾಗಿದ್ದಾನೆ, ಬಲಪಡಿಸುವವನಾಗಿದ್ದಾನೆ. ಎಲ್ಲ ವಿಧವಾದ ಸೈತಾನನ ಕೇಡಿನ ಮಾರ್ಗಗಳಿಂದ, ಕೇಡಿನ ಬಂಧನಗಳಿಂದ ದೇವರು ನಮ್ಮನ್ನ ಬಿಡಿಸಿ, ನಮ್ಮ ಮಾರ್ಗಗಳನ್ನು ಆತನ ಆಶೀರ್ವಾದಿಸಿ, ಬಲಪಡಿಸಿ ನಡೆಸುವುದಕ್ಕೆ ಆತನೇನಾಗಿದ್ದಾನೆ? ಶಕ್ತನಾಗಿದ್ದಾನೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿನ್ಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವರೇ, ವಾಕ್ಯ ಭಾಗ ಸಂದೇಶವನ್ನ ನೋಡುವ ಜನಗಳನ್ನ ಸಂಧಿಸು ಕರ್ತನೆ. ನಿನ್ನ ಜನರ ಜೀವಿತದಲ್ಲಿ ನಿನ್ನ ಕಾರ್ಯವನ್ನ ಮಾಡಿ, ನಿನ್ನ ಜನರು ಪ್ರಾರ್ಥಿಸುವಾಗ ಅವರ ಪ್ರಾರ್ಥನೆಯನ್ನ ಕೇಳಿ ಸೈತಾನನ ಎಲ್ಲ ಕ್ರಿಯೆಗಳಿಂದ ತಪ್ಪಿಸಿ ನಿನ್ನ ಜನರನ್ನ ನಡೆಸುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ಸ್ವಾಮಿ. ಆಮೆನ್, ಆಮೆನ್.